ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಈ ಆವೃತ್ತಿಯಲ್ಲಿ ನಾವು ಒಬ್ಬ ಸರಳ, ಸಜ್ಜನ, ನಿಷ್ಕಪಟಿ ರಾಜನ ಬಗ್ಗೆ ನೋಡೋಣ. ಅವನೇ ಗುಹ. ಗುಹನ ಪೌರಾಣಿಕ ಪಾತ್ರ ಪ್ರಸಕ್ತ ಜೀವನ ಸೂತ್ರಕ್ಕೆ ಹೇಗೆ ಸಂವಾದಿಯಾಗಿದೆ ಎಂಬುದರ ಕುರಿತು ದೃಷ್ಟಿ ಹಾಯಿಸೋಣ. ಅಯೋಧ್ಯೆಯ ಅಂಚಿನಲ್ಲಿದ್ದ ಗಂಗಾ ನದಿ ದಂಡೆಯ ಮೇಲಿನ ಕಾಡಿನಿಂದ ಆವೃತವಾಗಿದ್ದ ಮನೋಹರವಾದ ಪ್ರದೇಶ ಶೃಂಗಬೇರಪುರ. ಗುಡ್ಡಗಾಡು ಪಂಗಡವಾದ ಭಿಲ್ಲರು, ಬೇಡರು ಒಳಗೊಂಡಿದ್ದ ಈ ಪ್ರಾಂತ್ಯದ ದೊರೆಯೇ ಈ ಗುಹ. ಅಯೋಧ್ಯ ಸಾಮ್ರಾಜ್ಯದ ಸಾಮಂತ ಅರಸರೂ ಹೌದು ಈ ಗುಹನ ವಂಶ. ಘನತೆವೆತ್ತ ಸೂರ್ಯವಂಶದ ಬಗ್ಗೆ ಅತೀವ ಗೌರವಾದರಗಳನ್ನು ಹೊಂದಿದ್ದ ಗುಹ ಸಾಮ್ರಾಟ ದಶರಥನ ವಿಶ್ವಾಸಿಯೂ ಮಿತ್ರನೂ ಆಗಿದ್ದನು. ಬಾಲರಾಮನ ಜನನವಾದಾಗ ಅತೀವ ಸಂತೋಷಪಟ್ಟವರಲ್ಲಿ ಗುಹನೂ ಒಬ್ಬ. ಹಾಗೆಯೇ ಯುವರಾಜ ಶ್ರೀರಾಮನಿಗೆ ವನವಾಸ ಪ್ರಾಪ್ತಿಯಾದಾಗ ಅಷ್ಟೇ ದುಃಖಿಸಿದ್ದನು. ಸ್ವಯಂ ಶ್ರೀರಾಮನೇ ಅವನನ್ನು ಸಮಾಧಾನಿಸಬೇಕಾಯಿತು. ಪಿತೃವಾಕ್ಯ ಪರಿಪಾಲನೆಯ ಕಾರ್ಯವನ್ನು ಏಕ ಮನಸ್ಸಿನಿಂದ ಮಾಡಲು ಉದ್ಯುಕ್ತನಾದ ಶ್ರೀರಾಮನು ರಾಜ ಪರಿವಾರದವರ, ಅರಮನೆಯ ಪ್ರಮುಖರ, ಮಂತ್ರಿ ಸೇನಾಧಿಪತಿಗಳ ಮಾತ್ರವಲ್ಲದೆ ಅಸಂಖ್ಯಾತ ಪುರಜನರ ವಿರೋಧದ ನಡುವೆಯೂ ನಾರುಡೆಯುಟ್ಟು ಜಟಾಧಾರಿಯಾಗಿ ಸೀತಾ ಸೌಮಿತ್ರಿ ಸಹಿತ ಕಾನನಕ್ಕೆ ಹೊರಟು ನಿಂತನು. ಕ್ಷಣ ಕ್ಷಣಕ್ಕೂ ನಾಗರಿಕರ ಪ್ರತಿರೋಧ, ಆಕ್ರಂದನ ಹೆಚ್ಚಾಗುತ್ತಿತ್ತು. ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಗಮನಿಸಿದ ದಾಶರಥಿಯು ಅತ್ಯಂತ ಶೀಘ್ರವಾಗಿ ರಾಜಧಾನಿಯನ್ನು ತೊರೆದು ಕಾಡಿಗೆ ಸೇರಲು ಮಹಾಮಂತ್ರಿ ಸುಮಂತ್ರನನ್ನೇ ರಥದ ಸಾರಥಿಯಾಗಿ ಬರಲು ಹೇಳಿದನು. ಕೇಳುಗರು ಗಮನಿಸಬೇಕು, ಮಂತ್ರಿ ಶ್ರೇಷ್ಠನಾದ ಸುಮಂತ್ರನು ಕೇವಲ ರಾಜನೀತಿಜ್ಞ ಮಾತ್ರವಲ್ಲದೆ ಸಾರಥ್ಯದಲ್ಲಿ ಅಪ್ರತಿಮ ನೈಪುಣ್ಯತೆಯನ್ನು ಹೊಂದಿದ್ದನು. ದ್ವಾಪರಯುಗದ ಶ್ರೀಕೃಷ್ಣನ ಹಾಗೆಯೇ ನಳಮಹಾರಾಜನ ಸಾರಥ್ಯಕ್ಕೆ ಹೋಲಿಸಬಹುದಾದ ಅದ್ಭುತ ಸಾರಥ್ಯ ಸುಮಂತ್ರನದು. ನಾಡಿನ ಕಣ್ಮಣಿ ಯುವರಾಜ ಶ್ರೀರಾಮನು ಎಷ್ಟೇ ವಿನಂತಿಸಿದರೂ ಕಿವಿಗೊಡದೆ ಅವನ ದಾರಿಗೆ ಅಡ್ಡಲಾಗಿದ್ದ ಪುರಜನರನ್ನು ಚದುರಿಸಲು ಸುಮಂತ್ರನಿಗೆ ಕಣ್ಣಲ್ಲೇ ಸಂಜ್ಞೆ ಮಾಡಿದ ಶ್ರೀರಾಮನು ಸೀತಾ ಲಕ್ಷ್ಮಣ ಸಹಿತ ರಥವೇರಿದನು. ಏನು ನೋಡುವುದು! ಸಾರಥಿಯಾಗಿ ಮಂಡಿಸಿದ ಮಂತ್ರಿ ಸುಮಂತ್ರನು ಮೋಡಿ ಮಾಡಿದಂತೆ ರಥವನ್ನು ವೃತ್ತಾಕಾರವಾಗಿ, ಅಂಡಾಕಾರವಾಗಿ ವಿವಿಧ ಶೈಲಿಯಲ್ಲಿ ತಿರುಗಿಸಲು ವ್ಯಾಪಿಸಿದ ಧೂಳಿನ ರಾಶಿಯನ್ನು ಸಹಿಸಲಾರದೆ ಅಯೋಧ್ಯಾವಾಸಿಗಳು ಬದಿಗೆ ಸರಿಯಲೇಬೇಕಾಯಿತು. ಆಗ ತೋರಿಸಿದ ನೋಡಿ ಸುಮಂತ್ರನು ತನ್ನ ನೈಜ ಚಾಲನಾ ನೈಪುಣ್ಯತೆಯನ್ನು. ರಥವನ್ನು ಒಮ್ಮೆ ಭೂಮಿಗೆ ಒತ್ತಿ ಹಾರಿಸಿದ ರಭಸಕ್ಕೆ ಸುಂಟರ ಗಾಳಿಯು ಸೃಷ್ಟಿಯಾಗಿ ಚಿಮ್ಮಿದ ಧೂಳಿನ ರಾಶಿ ರಥವು ಮುಂದೆ ಧಾವಿಸಿದಂತೆಲ್ಲ ಹಿಂದಿನ ರಸ್ತೆಗೆ ಗೋಡೆಯೋ ಪಾದಿಯಲ್ಲಿ ಅಡ್ಡವಾಗಿರುತ್ತಿತ್ತು. ಕೇವಲ ಕೆಲವು ಮಂದಿ ತಮ್ಮದೇ ರಥದಲ್ಲಿ ಅನತಿ ದೂರದಲ್ಲಿ ರಾಮನನ್ನು ಹಿಂಬಾಲಿಸಿದರು ಎಂಬುದು ಬಿಟ್ಟರೆ ಉಳಿದವರೆಲ್ಲ ಅಲ್ಲಿ ನಿಂತು ಬಿಟ್ಟರು. 10 ದಿಕ್ಕಿಗೆ ಏಕಕಾಲದಲ್ಲಿ ರಥ ಚಲಾಯಿಸುತ್ತಿದ್ದ ಅಪ್ಪನ ಮಂತ್ರಿಯಾದುದಕ್ಕೆ ಸಾರ್ಥಕವಾಯಿತು ಎಂದು ಸುಮಂತ್ರನನ್ನು ಶ್ರೀರಾಮನು ಮನದುಂಬಿ ಹೊಗಳಿದನು. ಆ ಸಂದರ್ಭದಲ್ಲಿ ಈಗ ಆಗಿದ್ದರೆ ಅಭಿಮಾನಿಗಳ ಅತಿರೇಕವನ್ನು ತಡೆಯಲು ಲಾಠಿ ಚಾರ್ಜ್, ಜಲಫಿರಂಗಿ, ಸೆಕ್ಷನ್ 144ರ ಅಡಿಯಲ್ಲಿ ಪ್ರತಿಬಂಧಕಾಜ್ಞೆ, ಕರ್ಫ್ಯೂ ಇತ್ಯಾದಿಗಳನ್ನು ಹೇರುವುದು ನಾವು ನೋಡುತ್ತಲೇ ಇದ್ದೇವೆ. ಅದು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅರ್ಹತೆ ಇಲ್ಲದವರಿಗೆ ತೋರಿಸುವ ದಾರಿ ತಪ್ಪಿದ ಅಭಿಮಾನ ಅತಿರೇಕ. ಹಾಗೆ ನಾಗಾಲೋಟದಲ್ಲಿ ಧಾವಿಸಿದ ರಥ ನೇರವಾಗಿ ತಲುಪಿದ್ದೇ ಅಯೋಧ್ಯೆಯ ಅಂಚಿನಲ್ಲಿದ್ದ ಗುಹನ ಶೃಂಗಬೇರಪುರಕ್ಕೆ. ಸಂಜೆಯ ಒಳಗಡೆ ಸರಯೂ ನದಿ ಕಿನಾರೆಯಿಂದ ದೂರದ ಗಂಗಾ ನದಿಯ ದಂಡೆಗೆ ರಥವನ್ನು ತಲುಪಿಸಿದನು ಸಾರಥಿ ಶ್ರೇಷ್ಠ ಸುಮಂತ್ರ. ಬಹುವಿಧದಿಂದ ಶ್ರೀರಾಮನನ್ನು ಸತ್ಕರಿಸಲು ಶುರು ಮಾಡಿದನು ಗುಹ ಹಾಗೂ ಅವನ ಗುಡ್ಡಗಾಡು ಪಂಗಡದ ಪರಿವಾರ. ಹಲ ರೀತಿಯಲ್ಲಿ ಆಧರಿಸಿ ಅರ್ಚಿಸಲು ಹೊರಟ ಮುಗ್ಧ ಸ್ವಭಾವದ ಭಕ್ತ ಶ್ರೇಷ್ಠನೂ ಆಗಿದ್ದ ಗುಹನನ್ನು ತಡೆಯುತ್ತಾ ಶ್ರೀರಾಮನು, ನಾವು ವೃತನಿಷ್ಠರಾಗಿದ್ದೇವೆ, ಕೇವಲ ಗಂಗಾ ಜಲ ಹಾಗೂ ಕಾಡಿನ ಫಲಗಳಲ್ಲಿ ತೃಪ್ತರಾಗುತ್ತೇವೆ ಎಂದು ದೃಢವಾಗಿ ನುಡಿಯುತ್ತಾನೆ. ಆದರೆ ತನ್ನನ್ನು ಹಿಂಬಾಲಿಸಿದ ಅಯೋಧ್ಯಾವಾಸಿಗಳನ್ನು ತೋರಿಸುತ್ತಾ ನನ್ನನ್ನು ಯಾವ ರೀತಿಯಾಗಿ ವೈಭವ್ಯದಿಂದ ಸತ್ಕರಿಸಲು ಮನಮಾಡಿದೆಯೋ ಆ ಸತ್ಕಾರ ಉಪಚಾರವನ್ನು ನನ್ನ ಪ್ರಜೆಗಳಿಗೆ ಮಾಡು, ನನಗದೇ ಪರಮ ಸಂತೋಷ ಎಂದನು.
ನಂತರ ಎಲ್ಲರೂ ಅಲ್ಲಿ ಸುರನದಿಯ ಮರಳಿನ ಮೇಲೆ ಆ ರಾತ್ರಿಯ ವಿಶ್ರಾಂತಿಯನ್ನು ಪಡೆಯಲು ಮೊದಲು ಮಾಡಿದರು. ವಯೋವೃದ್ಧನಾಗಿದ್ದರೂ ಗುಹನು ಶ್ರೀರಾಮನ ಸನಿಹದಲ್ಲೇ ಆ ರಾತ್ರಿಯನ್ನು ಕಳೆಯಲು ನಿರ್ಧರಿಸಿದನು. ಎಷ್ಟೋ ಹೊತ್ತಿನವರೆವಿಗೆ ಶ್ರೀರಾಮನೊಂದಿಗೆ ಸಂಭಾಷಿಸಿದ ರಾಜ ಗುಹನು ಹಾಗೆಯೇ ನಿದ್ರಿಸಿದನು. ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯ ತರುವಾಯ ಎಚ್ಚರಗೊಂಡ ಗುಹನು ಶ್ರೀರಾಮನು ಮಲಗಿದ ಸ್ಥಳಕ್ಕೆ ನೋಡಿ ನಿಬ್ಬೆರಗಾದನು. ನಿದ್ದೆಯ ಮಂಪರು ಸಂಪೂರ್ಣ ಹಾರಿಹೋಯಿತು. ಶ್ರೀರಾಮನ ಸುತ್ತ ದೇದೀಪ್ಯಮಾನವಾದ ಪ್ರಭಾವಲೆಯು ಗೋಚರಿಸುತ್ತಿದ್ದರೆ ಲಕ್ಷ್ಮಣನು ತನ್ನ ಅಣ್ಣನ ಹಿಂದೆ ಹೆಡೆಬಿಚ್ಚಿ ನಿಂತ ಆದಿಶೇಷನಂತೆ ಗೋಚರವಾದನು. ಸ್ನಿಗ್ಧ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ಸೀತೆಯು ಕೃಪಾ ದೃಷ್ಟಿಯನ್ನು ಬೀರುತ್ತಾ ಲೋಕಮಾತೆಯಾಗಿ ಕಂಗೊಳಿಸುತ್ತಿದ್ದಳು. ತನ್ನ ಎಷ್ಟೋ ವರ್ಷಗಳ ವೃತಕ್ಕೆ ಈಗ ಪ್ರತಿಫಲ ದೊರೆಯಿತು ಎಂದು ಭಕ್ತಿ ಪರವಶತೆಯಿಂದ ವಿವಶನಾದನು ವೃದ್ಧನಾದ ಗುಹ. ದಿವ್ಯವಾದ ಅಗ್ನಿಗೋಳವು ಶ್ರೀರಾಮ ಲಕ್ಷ್ಮಣ ಸೀತೆಯರ ಸುತ್ತಲೂ ತಿರುಗುತ್ತಿದ್ದಂತೆ ಭಾಸವಾದರೂ ಶ್ರೀರಾಮನ ಪಾದ ಸ್ಪರ್ಶಕ್ಕೆ ಎದ್ದು ಧಾವಿಸಿದನು. ಆತನ್ನ ಇಳಿ ವಯಸ್ಸಿನಲ್ಲಿಯೂ ಗುಹ ಇನ್ನೇನು ರಾಮನ ಚರಣವನ್ನು ಮುಟ್ಟಬೇಕು ಅನ್ನುವಷ್ಟರಲ್ಲಿ ಮತ್ತೆ ಮೊದಲಿನಂತೆ ಶ್ರೀರಾಮನು ಕಂಡು ಬಂದನು. ತಡಬಡಾಯಿಸಿದ ಗುಹನ ಮುಂದೆ ಆಗಷ್ಟೇ ನಿದ್ದೆಯಿಂದ ಎದ್ದು ಕುಳಿತ ಶ್ರೀರಾಮನು, ನಿದ್ದೆ ಬರಲಿಲ್ಲವೇ ಇನ್ನು ಗುಹ ಎಂದು ಕಕ್ಕುಲತೆಯಿಂದ ವಿಚಾರಿಸಿದನು. ಕಣ್ಣೀರನ್ನು ಧಾರೆಯಾಗಿ ಸುರಿಸುತ್ತಾ ಅಂಜಲಿ ಬದ್ಧನಾಗಿ ಎದ್ದು ನಿಂತ ಗುಹ, ಹೇ ನಿದ್ರಾದಿ ಮೂಲಭೂತ ಬಯಕೆಗಳಿಂದ ಮುಕ್ತನಾದವನೇ, ನಿನ್ನ ನೈಜ ಸ್ವರೂಪ ದರ್ಶಿಸಿದ ತರುವಾಯ ಎಲ್ಲಿಯ ನಿದ್ದೆ, ಯಾಕೆ ನಿದ್ದೆ ಎಂದು ಇತ್ಯಾದಿ ಹೇಳುತ್ತಾ ಮತ್ತೆ ಮತ್ತೆ ಪರವಶನಾಗುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡತೊಡಗಿದನು. ತನ್ನ ಅವತಾರದ ಕರ್ತವ್ಯ ನೆನಪಾದಂತೆ ಗುಹನನ್ನು ತಬ್ಬಿ ಹಿಡಿದು ಎದ್ದು ನಿಲ್ಲಿಸುತ್ತಾ ಶ್ರೀರಾಮನು, ಹೇ ತನ್ನ ತಂದೆಯ ಮಿತ್ರನೇ, ನಿನ್ನ ಆದರ ಉಪಚಾರಗಳಿಂದ ಸಂತುಷ್ಟನಾಗಿದ್ದೇನೆ, ಹಾಗೆ ಕೃತಜ್ಞನಾಗಿದ್ದೇನೆ ಕೂಡ. ನಮಗೆ ಇನ್ನೊಂದು ಉಪಕಾರ ಮಾಡುವೆಯಾ, ಅದು ಈ ಕ್ಷಣದಲ್ಲಿ ಎಂದನು. ಮರು ಯೋಚಿಸದೆ ಗೋಣು ಅಲ್ಲಾಡಿಸುತ್ತಾ, ಸ್ವಾಮಿಯ ಆಜ್ಞೆಯಾದರೆ ಈ ಕ್ಷಣ ನಾನು ಸಿದ್ಧ ಎಂದು ಗುಹನು ಕಂಕಣಬದ್ಧನಾಗುತ್ತಾನೆ. ಸಾಕಷ್ಟು ಸಂಖ್ಯೆಯಲ್ಲಿ ತನ್ನನ್ನು ಅನುಸರಿಸಿದ ಪುರಜನರ ಪ್ರಮುಖರ ಕಡೆಗೆ ಬೊಟ್ಟು ಮಾಡುತ್ತಾ ಶ್ರೀರಾಮನು ಹೀಗೆ ಹೇಳುತ್ತಾನೆ, ನಿದ್ರಾದೇವಿಯ ವಶರಾಗಿರುವ ಇವರೆಲ್ಲ ನನ್ನ ಮಕ್ಕಳ ಸಮಾನ. ಈ ಅಯೋಧ್ಯಾವಾಸಿಗಳು ಎಚ್ಚರಗೊಂಡರೆ ನನ್ನನ್ನು ಹಿಂಬಾಲಿಸದೆ ಬಿಡರು. ಅದು ನಮ್ಮ ವನವಾಸದ ನಿಯಮಾನುಚರಣೆಗೆ ತಕ್ಕುದಲ್ಲ. ಆದ್ದರಿಂದ ಈಗಿಂದಿಗಳೇ ನಾವೆಯನ್ನು ಸಿದ್ಧಗೊಳಿಸು. ಸದ್ದುಗದ್ದಲವಿಲ್ಲದೆ ತೋರುತ್ತಿರುವ ಗಂಗಾದೇವಿಯ ವಿಶಾಲ ಜಲರಾಶಿಯನ್ನು ದಾಟಿಸಿಬಿಡು ಎನ್ನುತ್ತಾನೆ. ಆ ಕ್ಷಣ ರೋಮಾಂಚನಗೊಂಡ ಭಕ್ತಾಗ್ರೇಸರ ಗುಹನು ಭವ ಸಾಗರದಲ್ಲಿ ಅನಿರ್ದಿಷ್ಟವಾಗಿ ತೇಲುತ್ತಿರುವ ಅಸಂಖ್ಯಾತ ಜೀವಕೋಟಿಯ ಬಾಳ ನೌಕೆಯನ್ನು ಆಯಾ ಜೀವರುಗಳ ಕರ್ಮಕ್ಕೆ ತಕ್ಕಂತೆ ಗುರಿ ಸೇರಿಸುವ ನಿನ್ನನ್ನು ಈ ಜಲಸಾಗರದ ಆಚೆಗೆ ನನ್ನ ನೌಕೆಯಲ್ಲಿ ಗುರಿ ಸೇರಿಸಬೇಕೇ, ಏನಿದು ಸಾರ್ಥಕವಾಯಿತು ನನ್ನ ಬದುಕು ಎನ್ನುತ್ತಾ ಹುಟ್ಟು ಹಾಕಲು ಮೊದಲು ಮಾಡಿದನು. ಹಾಗೆಯೇ ಶ್ರೀರಾಮನ ಲೀಲಾ ಮಾನುಷ ಮಹಿಮೆಯನ್ನು ಹಾಡಿನ ರೂಪದಲ್ಲಿ ಗುನುಗತೊಡಗಿದನು. ಇನ್ನು ಪಾದುಕಾ ಪ್ರಧಾನದ ಪ್ರಕರಣದಲ್ಲೂ ಭರತಾದಿಗಳನ್ನು ಹೊಡೆದಾಡಿಸಿದ್ದು ಇದೇ ಗುಹ. ನಂತರ ರಾವಣಾದಿಗಳನ್ನು ಕೊಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕಕ್ಕೂ ಗುಹನನ್ನು ಶ್ರೀರಾಮನು ಹನುಮನ ಮೂಲಕ ಆಹ್ವಾನಿಸಿದ್ದನು. ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತ ಎಂದು ವಾಲ್ಮೀಕಿ ನಾರದ ಮುನಿಗಂದಂತೆ ಗುಹನಿಗೆ ಆದರವನ್ನು ಕೃತಜ್ಞತೆಯನ್ನು ತೋರಿದ್ದನು ಆ ಸಮಯದಲ್ಲೂ ಶ್ರೀರಾಮನು. ಪ್ರೀತಿ ಕೇಳಿದರೆ, ಇಫ್ ಯು ವಾಂಟ್ ಈಕ್ವಾಲಿಟಿ ದೆನ್ ಗೋ ಟು ದ ಗ್ರೇವ್ಯಾರ್ಡ್, ಸಮಾನತೆ ಬೇಕಾದರೆ ಸ್ಮಶಾನಕ್ಕೆ ಹೋಗು ಎಂಬ ಆಂಗ್ಲೋಕ್ತಿ ಇದೆ. ಆದರೆ ಸ್ವರ್ಗ ಸ್ಮಶಾನದಲ್ಲಿ ಏಕ ರೀತಿಯಾಗಿದ್ದವನು ಏಕಾತ್ಮಕ ಸೂತ್ರಧಾರಿ ಶ್ರೀರಾಮ. ಇಲ್ಲಿ ನಾವು ಶ್ರೀರಾಮನ ಉದಾರತೆ ಗುಡ್ಡಗಾಡು ಜನಾಂಗದವರಿಗೂ ವಾನರರಿಗೂ ಪಕ್ಷಿಗಳಿಗೂ ಯಾವುದೇ ಭೇದ ಭಾವ ತೋರದೆ ಸಲ್ಲಿಸುತ್ತಿದ್ದ ಆದರ, ಹೊಂದುತ್ತಿದ್ದ ಮಿತ್ರತ್ವ ಇತ್ಯಾದಿಗಳ ಬಗ್ಗೆ ಮನಗಾಣಬೇಕಾಗಿದೆ. ಮಾತ್ರವಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರೆನಿಸಿದ ತನ್ನ ಆದ್ಯ ಭಕ್ತರಿಗೆ ದಿವ್ಯ ಚಕ್ಷುವನ್ನು ಕರುಣಿಸಿ ತನ್ನ ನೈಜ ಸತ್ವವನ್ನು ರೂಪವನ್ನು ದರ್ಶಿಸಿ ಅವರ ಆತ್ಮೋನ್ನತಿಗೂ ಕಾರಣವಾಗಿದ್ದಾನೆ. ಶೃಂಗಬೇರಪುರ, ಈಗಿನ ಉತ್ತರ ಪ್ರದೇಶ, ಗಂಗಾ ನದಿ ಇತ್ಯಾದಿಗಳ ಅದ್ಭುತ ವರ್ಣನೆ, ಪರಿಸರದ ಬಗೆಗಿನ ಕಾಳಜಿಯನ್ನು ನಾವು ಗುಹನ ವಿಚಾರವನ್ನು ನೋಡುವಾಗ ಮೂಲ ರಾಮಾಯಣದಲ್ಲಿ ಸವಿವರವಾಗಿ ಕಾಣಬಹುದು. ಸಂಕಷ್ಟದ ಸನ್ನಿವೇಶದಲ್ಲೂ ಜನಸಾಮಾನ್ಯರನ್ನು ನಡೆಸುವ ರೀತಿ, ಗುಣ, ಧರ್ಮಗಳು ಶ್ರೀರಾಮನಿಂದ ನಾವು ಅನುಸರಿಸಬೇಕಾದ ಸಾರ್ವಕಾಲಿಕ ಆದರ್ಶ. ಅಧಿಕಾರ ಕೈತಪ್ಪಿದಾಗ ಹುಸಿ ಅಭಿಮಾನಿಗಳ ಗುಂಪನ್ನು ಸೃಷ್ಟಿಸಿ ಅವರನ್ನೇ ವಿವಿಧ ಆಮಿಷ ಒಡ್ಡಿ
ಎದುರು ಪಕ್ಷದ ಮೇಲೆ ಛೂ ಬಿಡುವ ಅಥವಾ ವಿರೋಧಿಗಳ ಮೇಲೆ ಛೂ ಬಿಡುವ ಈಗಿನ ರಾಜಕೀಯ ವ್ಯವಸ್ಥೆಯು ರಾಮಾಯಣದ ಈ ಪ್ರಸಂಗದಿಂದ ಕಲಿಯುವುದು ಬಹಳಷ್ಟಿದೆ. ದೊಂಬಿ ರಕ್ತಪಾತಗಳಿಲ್ಲದೆ ಕೇವಲ ಕೌಶಲ್ಯದ ರಥ ಚಲನೆಯಿಂದಲೇ ಅಭಿಮಾನಗಳ ಉದ್ರೇಕವನ್ನು ಉಪಾಯವಾಗಿ ತಪ್ಪಿಸಿದ ನೀತಿಯಂತೂ ಮಾರ್ಮಿಕವಾದುದು. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.